ನಮ್ಮ ಇವತ್ತಿನ ಟಾಪಿಕ್ಗೆ ಹೋಗೋಕ್ಕೂ ಮುಂಚೆ ನಿಮಗೆ ಒಂದು ಸೈಂಟಿಸ್ಟ್ನ ತಂಡ ಮಾಡಿದ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳಬೇಕು. ಅದೇನೆಂದರೆ 5 ಕೋತಿಗಳನ್ನ ತಗೊಂಡು ಒಂದು ಕ್ಲೋಸ್ ರೂಮ್ನಲ್ಲಿ ಇಟ್ಟರು. ಹಾಗೆ ಮಧ್ಯದಲ್ಲಿ ಒಂದು ಏಣಿ ಇಟ್ಟು ಅದರ ಮೇಲೆ ಒಂದು ಬಾಳೆಹಣ್ಣಿನ ಗೊನೆ ಇಟ್ಟರು. ಬಾಳೆಹಣ್ಣನ್ನು ಗಮನಿಸಿದ ಒಂದು ಕೋತಿ ಆ ಏಣಿ ಹತ್ತಿ ಬಾಳೆಹಣ್ಣನ್ನ ತಗೊಳಕ್ ಹೋಯ್ತು. ಯಾವಾಗ ಆ ಕೋತಿ ಬಾಳೆಹಣ್ಣನ್ನ ತಗೊಳಕ್ ಹೋಯ್ತೋ ಅವಾಗ ಮಿಕ್ಕ 4 ಕೋತಿ ಮೇಲೆ ತಣ್ಣಗಿರೋ ನೀರನ್ನ ಹಾಕಿದ್ರು. ಮತ್ತೆ ಇನ್ನೊಂದು ಕೋತಿ ಬಾಳೆಹಣ್ಣನ್ನ ಕಿತ್ತಕ್ ಹೋಯ್ತು. ಆಗ ಮತ್ತೆ ಮಿಕ್ಕ 4 ಕೋತಿಗಳ ಮೇಲೆ ನೀರು ಹಾಕಿದ್ರು. ಹೀಗೆ ಪ್ರತಿ ಸಲ ಯಾವ್ದಾದ್ರು ಕೋತಿ ಬಾಳೆಹಣ್ಣನ್ನ ತಗೊಳಕ್ ಹೋದ್ರೆ ಮಿಕ್ಕ 4 ಕೋತಿಗಳ ಮೇಲೆ ನೀರು ಹಾಕ್ತಿದ್ರು. ಈಗ ಮುಂದಕ್ಕೆ ಯಾವ್ದನ್ನ ಕೋತಿ ಬಾಳೆಹಣ್ಣನ್ನ ತಗೊಳಕ್ಕೆ ಅಂತ ಏಣಿ ಹತ್ತಕ್ ಹೋದ್ರೆ ಮಿಕ್ಕ 4 ಕೋತಿಗಳು ಆ ಕೋತಿನ ಹೊಡೆದಾಕ್ತಿದ್ರು. ಹೀಗೆ ಯಾವ್ದಾದ್ರು ಕೋತಿ ಹತ್ತಿದ್ರೆ ಬೇರೆ 4 ಕೋತಿ ಅದನ್ನ ಕೆಳಗೆ ಎಳೆದು ಹೊಡೆದಾಕ್ತಿದ್ರು. ಈಗ ಯಾವ್ದು ಕೋತಿ ಏಣಿ ಹತ್ತೋದಕ್ಕೆ ಹೋಗ್ಲೇ ಇಲ್ಲ. ಈಗ ಸೈಂಟಿಸ್ಟ್ಗಳು ಒಂದು ಕೋತಿನ ತೆಗೆದು ಇನ್ನೊಂದು ಹೊಸ ಕೋತಿನ ಅಲ್ಲಿಟ್ರು. ಹೊಸ ಕೋತಿ ಬಂದ ತಕ್ಷಣ ಬಾಳೆಹಣ್ಣನ್ನ ತಗೊಳಕ್ಕೆ ಅಂತ ಏಣಿ ಹತ್ತಿದ್ರು. ಮಿಕ್ಕ 4 ಕೋತಿಗಳು ಆ ಕೋತಿನ ಹೊಡೆದಾಕಿದ್ರು. ಈಗ ಕೋತಿಗಳ ಮೇಲೆ ನೀರು ಹಾಕೋದನ್ನ ನಿಲ್ಸ್ಬಿಟ್ರು. ಆದ್ರೂ ಈ ಹೊಸ ಕೋತಿ ಮೇಲೆ ಬಾಳೆಹಣ್ಣನ್ನ ತಗೊಳಕ್ಕೆ ಹೋದಾಗೆಲ್ಲ ಮಿಕ್ಕ 4 ಕೋತಿಗಳು ಆ ಕೋತಿನ ಹೊಡೆದಾಕ್ತಿದ್ರು. ಈಗ ಹೊಸ ಕೋತಿ ಕೂಡ ಮೇಲೆ ತಗೊಳಕ್ ಹೋಗ್ಲಿಲ್ಲ. ಈಗ ಹಳೆ ಕೋತಿನ ತೆಗೆದು ಮತ್ತೆ ಇನ್ನೊಂದು ಹೊಸ ಕೋತಿ ಹಾಕಿದ್ರು. ಹೀಗೆ ಎಲ್ಲ ಹಳೆ ಕೋತಿ ಹೋಗಿ ಈಗ ಬರೀ ಹೊಸ ಕೋತಿಗಳೇ ಬಂದು. ಈಗ ಹೊಸ ಕೋತಿಗಳು ಕೂಡ ಯಾವ್ದನ್ನ ಮೇಲೆ ಹತ್ತಕ್ ಹೋದ್ರೆ ಮಿಕ್ಕ 4 ಕೋತಿಗಳು ಅದನ್ನ ಹೊಡೆದಾಕ್ತಿದ್ರು. ಆದ್ರೆ ಯಾವ ಕೋತಿಗೂ ಮೇಲೆ ಹೋದ್ರೆ ಯಾಕೆ ಹೊಡಿಬೇಕು ಅನ್ನೋ ರೀಸನ್ ಗೊತ್ತಿಲ್ಲ. ಆದ್ರೂ ಯಾವುದೇ ಕೋತಿ ಮೇಲೆ ಹತ್ತಕ್ ಹೋಗಿ ಅದಕ್ಕೆ ಆ ಸೈಂಟಿಸ್ಟ್ಗಳು ಒಂದು ಕನ್ಕ್ಲೂಷನ್ಗೆ ಬಂದರು. ಅದೇನಂದ್ರೆ ನಾವು ಹೀಗೆ ನಮ್ಮ ಪೂರ್ವಿಕರು ಏನನ್ನೋ ಮಾಡಬೇಕು ಅಂತಾನೋ ಅಥವಾ ಏನನ್ನೋ ಮಾಡಬೇಡಿ ಅಂತಾನೋ ಹೇಳಿದ್ವಿ. ನಾವು ಹಾಗೆ ಮಾಡ್ತಿದ್ದೀವಿ. ಆದರೆ ಅದನ್ನ ಏನಕ್ಕೆ ಮಾಡ್ತಿದ್ದೀವಿ, ಅದ್ರ ಹಿಂದೆ ಇರೋ ಉದ್ದೇಶ ಏನು ಅಂತ ನಮಗೆ ಗೊತ್ತೇ ಇಲ್ಲ. ಅವುಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಒಂದೇ ಈ ಹೋಳಿ ಹಬ್ಬ. ಹೌದು, ಈ ಹಬ್ಬದ ಆಚರಣೆ ಹಿಂದೆ ಒಂದು ದೊಡ್ಡ ಉದ್ದೇಶನೇ ಇದೆ. ಅದೇನು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಕಂಟೆಂಟ್ ಒಳಗೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ಅವರ್ ಚಾನಲ್. ಈ ಹಬ್ಬದ ಆಚರಣೆ ಹಿಂದಿನ ಸೈಂಟಿಫಿಕ್ ರೀಸನ್ನ ನೋಡೋಕ್ಕೂ ಮುಂಚೆ ಇದರ ಮೂಲನ ನೋಡೋಣ. ಕಾಲದಲ್ಲಿ ನಾವು ಹಿಂದೆ ಹೋಗೋದಾದ್ರೆ ಅಸುರನಾದಂಥ ಹಿರಣ್ಯಾಕ್ಷನನ್ನ ಶ್ರೀ ಮಹಾವಿಷ್ಣು ವರಾಹಾವತಾರದಲ್ಲಿ ಬಂದು ಸಂಹಾರ ಮಾಡ್ತಾರೆ. ಇದರಿಂದ ಕೋಪಗೊಂಡ ಸಹೋದರ ಹಿರಣ್ಯಕಶಿಪು ಬ್ರಹ್ಮ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡಿತಾನೆ. ಇನ್ನು ನನಗೆ ಸಾವೇ ಇಲ್ಲ ಅನ್ನೋ ಅಹಂಕಾರದಿಂದ ಶ್ರೀ ಮಹಾವಿಷ್ಣುವಿನ ಮೇಲೆ ಕೋಪದಿಂದ ಇರುವ ಎಲ್ಲಾ ವಿಷ್ಣುವಿನ ದೇವಸ್ಥಾನಗಳನ್ನ ನಾಶಪಡಿಸೋದಕ್ಕೆ ಪ್ಲಾನ್ ಮಾಡ್ತಾನೆ. ಅದಕ್ಕೋಸ್ಕರ ತನ್ನ ತಂಗಿ ಹೋಳಿಕಾಗೆ ಆದೇಶ ಕೊಡ್ತಾನೆ. ಯಾಕಂದ್ರೆ ಹೋಳಿಕಾಗೆ ಬೆಂಕಿಯಿಂದ ಏನೂ ಆಗಲ್ಲ ಅನ್ನೋ ವರ ಇತ್ತು. ಇದರಿಂದ ಹೋಳಿಕಾ ಎಲ್ಲಾ ವಿಷ್ಣುವಿನ ದೇವಾಲಯಗಳನ್ನ ಸುಡೋದಕ್ಕೆ ಪ್ರಾರಂಭ ಮಾಡಿದ್ರು. ಎಷ್ಟೋ ದೇವಾಲಯಗಳನ್ನ ಸುಟ್ಟು ಹಾಕ್ತಾರೆ. ಈ ಕಡೆ ಹಿರಣ್ಯಕಶಿಪುವಿಗೆ ವಿಷ್ಣುವಿನ ಭಕ್ತನಾದಂಥ ಪ್ರಹ್ಲಾದ ಹುಡ್ತಾರೆ. ಶ್ರೀ ಮಹಾವಿಷ್ಣುವಿನ ಮಹಾಭಕ್ತನಾದ ಪ್ರಹ್ಲಾದನನ್ನ ಹಿರಣ್ಯಕಶಿಪು ದ್ವೇಷಿಸೋಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಬೇರೆ ಎಲ್ಲಾ ಭಕ್ತರನ್ನ ಸಾಯಿಸ್ತಿರೋ ಮನೆಯಲ್ಲೇ ದೊಡ್ಡ ಭಕ್ತ ಇರೋದ್ರಿಂದ ಇದು ಮರ್ಯಾದೆ ಪ್ರಶ್ನೆ ಅಂತ ಭಾವಿಸಿ ಪ್ರಹ್ಲಾದನನ್ನ ಕೊಲ್ಲೋದಕ್ಕೆ ಆದೇಶ ಹೊರಡಿಸ್ತಾನೆ. ನಂತರ ಭಟರು ಪ್ರಹ್ಲಾದನನ್ನ ಈಟಿಗಳಿಂದ ಚುಚ್ತಾರೆ, ಹಾವುಗಳಿಂದ ಕಚ್ಚಿಸ್ತಾರೆ, ಬೆಟ್ಟದ ಮೇಲಿಂದ ತಳ್ತಾರೆ. ಏನೇ ಮಾಡಿದ್ರು ಪ್ರಹ್ಲಾದ ಸಾಯಲ್ಲ. ಇನ್ನ ಸಾಯಿಸ್ಲೇಬೇಕು ಅಂತ ಹೇಳಿ ತನ್ನ ತಂಗಿಯಾದ ಹೋಳಿಕಾಳನ್ನ ಕರೆಸಿ ಪ್ರಹ್ಲಾದನನ್ನ ಬೆಂಕಿಗೆ ತಗೊಂಡು ಹೋಗಿ ಕುತ್ಕೊಳ್ಳಕ್ಕೆ ಹೇಳ್ತಾರೆ. ಕೊನೆಗೆ ಆ ಬೆಂಕಿಗೆ ಹೋಳಿಕನೇ ಸುಟ್ಟು ಹೋಗ್ತಾಳೆ ಹೊರತು ಪ್ರಹ್ಲಾದನ್ಗೆ ಏನೂ ಆಗಲ್ಲ. ಅಲ್ಲಿಗೆ ವಿಷ್ಣುವಿನ ದೇವಾಲಯಗಳನ್ನ ಸುಟ್ಟ ಹೋಳಿಕಾ ಸತ್ಲು ಅಂತ ಅದನ್ನ ಆಚರಿಸೋದಕ್ಕೆ ಈ ಹೋಳಿ ಹಬ್ಬನ ಆಚರಣೆ ಮಾಡ್ತಾರೆ. ಹೋಳಿಕಾ ಅಂದ್ರೆ ಯಾರು? ಬೆಂಕಿ. ಬೆಂಕಿಗೆ ಆಪೋಸಿಟ್ ಏನು? ನೀರು. ಅದಕ್ಕೆ ಎಲ್ಲರೂ ಪರಸ್ಪರ ನೀರು ಎರಚ್ಕೊಳ್ಳೋ ಆಚರಣೆನ ಪ್ರಾರಂಭಿಸಿದ್ರು. ಇದು ಇದರ ಮೂಲ. ಈಗ ಇದರ ಸೈಂಟಿಫಿಕ್ ರೀಸನ್ ನೋಡೋಣ. ನಿಮ್ಗೆ ಗೊತ್ತಿರೋದೆ, ಚಳಿಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡೋದು ಜಾಸ್ತಿ. ಈಗ ಬಂತಲ್ಲ, ಈ ರೋಗ ಬಂದಿದ್ದು 2019ರ ಕೊನೆಯಲ್ಲಿ. ಅದಕ್ಕೆ ಅಲ್ವಾ ಅದಕ್ಕೆ ಹೆಸರು 19 ಅಂತ ಇಟ್ಟಿದ್ದು. ಹೀಗನೆ ಮೊದಲಿಂದನೂ ಚಳಿಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಬರ್ತಿದ್ವು. ಹಾಗೆ ಬೇಸಿಗೆಗೆ ಮುಗಿತಿತ್ತು. ಹಾಗಾಗಿ ಬೇಸಿಗೆಯ ಪ್ರಾರಂಭದಲ್ಲಿ ಈ ಹಬ್ಬನ ಫಿಕ್ಸ್ ಮಾಡಿದ್ರು. ಯಾಕಂದ್ರೆ ಚಳಿಗಾಲದಲ್ಲಿ ಬಂದ ಕಾಯಿಲೆ ಬೇಸಿಗೆಗೆ ಮುಗಿಬೇಕು. ಅದಕ್ಕೋಸ್ಕರ ಎಲ್ಲರೂ ಊರಿನ ಕೇಂದ್ರ ಭಾಗಕ್ಕೆ ಬಂದು
ಅರಿಶಿಣ ಬೆರೆಸಿದ ಹಳದಿ ನೀರು, ಕುಂಕುಮ ಬೆರೆಸಿದ ಕೆಂಪು ನೀರು, ಕೆಲವು ಎಲೆಗಳಿಂದ ಮಾಡಿದಂಥ ಹಸಿರು ನೀರು, ಗಂಧದ ನೀರು, ಈ ಥರ ಎಲ್ಲ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿಸೆಪ್ಟಿಕ್ ಗುಣಗಳನ್ನು ಹೊಂದಿದಂಥ ನೀರನ್ನ ಪರಸ್ಪರ ಎರಚಿಸ್ಕೊಳ್ಳೋರು. ಈ ಕಾರಣದಿಂದ ಮೈಮೇಲಿದ್ದಂಥ ಎಲ್ಲ ರೋಗಗಳು ಸತ್ತೋಗ್ತಿತ್ತು. ರಾತ್ರಿಗೆ ರಾಕ್ಷಸ ಪ್ರತಿಕೃತಿನ ದಹನ ಮಾಡಿ ಆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೋತಿದ್ರು. ಹೀಗೆ ಒಂದು ಹೆಲ್ತಿ ಲೈಫ್ನ ಲೀಡ್ ಮಾಡ್ತಿದ್ರು. ಆದರೆ ಈಗ ಆ ಕಾರಣ ಗೊತ್ತಿಲ್ಲದೆ ಈ ಎಲ್ಲ ಒಳ್ಳೆ ನೀರನ್ನು ಬಿಟ್ಟು ಎಲ್ಲ ಥರನಾದಂಥ ಕೆಮಿಕಲ್ಸ್ನ ಯೂಸ್ ಮಾಡಿ ಕಲರ್ ನೀರು, ಕೆಟ್ಟ ವಾಸನೆ ಬರೋ ಮೊಟ್ಟೆ, ಟೊಮೆಟೊನ ಹೊಡೆದು ರಂಪರ್ ರಾದ್ದ ಅಂತ ಮಾಡ್ತಿದ್ದಾರೆ. ಇದರಿಂದ ರೋಗ ಹೋಗೋದಿಲ್ಲ, ಇಲ್ಲದೆ ಇರೋ ರೋಗ ಕೂಡ ಬಂದು ಅಂಟ್ಕೊಳ್ಳುತ್ತೆ. ಈಗ ಈ ಆಚರಣೆ ಯಾಕೆ ಮಾಡ್ತಾರೆ ಅಂತ ನಿಮಗೆ ತಿಳಿದಿರೋದ್ರಿಂದ ಈ ಸಲ ಹಬ್ಬನ ಜವಾಬ್ದಾರಿತನದಿಂದ ಆಚರಿಸ್ತೀರಾ ಅಂತ ಆಶಿಸ್ತಾ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯ ತನಕ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಆಶಿಸ್ತೀನಿ. ಇದು ನಿಮಗೆ ಇಷ್ಟ ಆಗಿದೆ ಅಂದರೆ ಇದಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.